ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರಲ್ಲಾರು? ಐ ಹೋಪ್ ನೀವು ಆರಾಮದಿರಂತ ಅಂದ್ಕೊತೀವಿ. ನಾವು ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಏನಂತಂದ್ರೆ, ನಂದು ಹಳೆ ವಿಡಿಯೋ ನೋಡ್ದಂಗೆ ಹಾಕಿದ್ದೆಲ್ಲ ನನ್ನ ಜರ್ನಲ್ ಬಗ್ಗೆ, ನನ್ನ ಡೈರಿ ಬಗ್ಗೆ, ಅದನ್ನು ನಾನು ಈ ವರ್ಷ ಯಾವ ಥರ ತೊಗೊಂಡಿನಿ ಏನು ಅಂತಂದು ತೋರಿಸ್ತೀನಿ. ಇವಾಗ ಜಸ್ಟ್ ಬರೆದಿಟ್ಟೆ ಡೈರಿನ, ಇವತ್ತಿನ ದಿನದ ಹೆಂಗಿರುತ್ತಾ ಏನು ಅಂತಂದು. ಇದು ಕಂಪ್ಲೀಟ್ ಒಂದು ಕಿಟ್ ಬಂದೈತಿ ಈ ಥರ. ಇದರಲ್ಲಿ ಸ್ಟಿಕ್ಕರ್ಸ್ ಅದೆಲ್ಲ ಇದ್ದಾವೆ. ಇದೊಂದು ಇಷ್ಟ ಸ್ಮಾಲಾಗಿ ಕ್ಯೂಟಾಗಿ ಚೆನ್ನಾಗೈತಿ. ಅದ್ರಾಗ ಹೇಳಿದ ನಿಮ್ಗೆ ಹೆಂಗಿದ್ರು ಗೊತ್ತಿರೋದೈತಿ ನನಗೆ ಬಟರ್ಫ್ಲೈ ಅಂದರೆ ಎಷ್ಟು ಇಷ್ಟ ಅಂತಂದು. ಇದು ಈ ಸ್ಟಿಕ್ಕರ್ ಏನು ಬಂದಿರ್ತಾರೆ ಇದನ್ನು ನಾನು ಪೇಸ್ಟ್ ಮಾಡೀನಿ. ಆಮೇಲೆ ಕೆಳಗೊಂದು ಲೈನ್ ಹಾಕೀನಿ. ಅಂದರೆ ಇದರೊಳಗೆ ಸ್ಟಿಕ್ಕರ್ಸ್ ಬಂದಿರ್ತದೆ, ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡೀನಿ. ಬಿ ಯುವರ್ ಓನ್ ಕೈಂಡ್ ಆಫ್ ಬ್ಯೂಟಿಫುಲ್ ಅಂತ ನಿಜ ಇತ್ತು ಅದು ಲೈನು. ಸೊ ಫ್ರಂಟ್ ಪೇಜ್ಗೆ ಈ ಥರ ನಾನು ಡೆಕೋರ್ ಮಾಡೀನಿ. ಆಮೇಲೆ ಇದೊಂದು ಖಾಲಿ ಬಿಟ್ಟಿನಿ. ಇಲ್ಲಿಂದ 1ನೇ ತಾರೀಕಿಂದನೂ ಇಲ್ಲಿಂದ ಬರ್ದೀನಿ. ಫೋಕಸ್ ಆಗತ್ತೀನಿ. ಇಲ್ಲಿಂದ ಬರ್ದೀನಿ. ನನಗೆ ಜಾಸ್ತಿ ಖುಷಿ ಇದ್ದಿದ್ದಿನ ನಾನು ಬಟರ್ಫ್ಲೈ ಅಟ್ಯಾಚ್ ಮಾಡೀನಿ. ಈ ಥರ ಒಂದಿಷ್ಟು ಸ್ಟಿಕ್ಕರ್ಸ್ ಅದಾವು. ಈ ಥರ ಬರ್ದೀನಿ. ಇವತ್ತಿಂದು ಆಲ್ರೆಡಿ ಬರೆದ್ಬಿಡ್ತೀನಿ. ಸ್ವಲ್ಪ ಲೈಟ್ ಜಾಸ್ತಿ ಹೊಡ್ಯಾಕತ್ತಾಗಿಂದ ಸ್ವಲ್ಪ ಇದು ಅನಿಸುತ್ತೆ. ಇಷ್ಟ ನನ್ನ ಪುಟ್ಟ ಡೈರಿ. ಇದ್ರ ಒಳಗೆ ಈ ಕಿಟ್ಟಲ್ಲಿ ಏನೇನು ಬಂದೈತಿ ಅಂತಂದ್ರೆ ತೋರಿಸ್ತೀನಿ. ಚೆನ್ನಾಗಿ ಅನ್ನಿಸ್ತು. ಎವ್ರಿ ಟೈಮು ನಾನು ನಾರ್ಮಲ್ ಡೈರಿ ಒಳಗೆ ಅದು ಬರೀತಿದ್ದೆ. ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಆಮೇಲೆ ಸ್ಪೆಷಲಿ ಇದನ್ನು ಸ್ಪೆಷಲ್ ಪರ್ಸನ್ ಅವ್ರ ಹತ್ರ ಕೊಡಿಸ್ಕೊಂಡಿದ್ದೀನಿ. ಅವರಾಗಲೇ ಕೊಡಿಸಿಲ್ಲ, ಬಟ್ ನಾನಾಗಲೇ ಕೇಳಿ ಕೊಡಿಸ್ಕೊಂಡಿದ್ದು ಬುಕ್ ಇದು. ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದು ನಾನು ಆ್ಯಕ್ಚುಲಿ ದೊಡ್ಡದು ಬರುತ್ತೆ. ಆಮೇಲೆ ಈ ಇನ್ಕಮ್ ಎಷ್ಟೈತಿ ಏನು ಅಂತ ಅದು ಎಲ್ಲನೂ ಜರ್ನಲ್ ಬರುತ್ತೆ ನೋಡಿ, ಅದನ್ನು ಬೇಕಂದ್ರೆ ನಾನು ಅಟ್ಯಾಚ್ ಮಾಡ್ತೀನಿ. ಆ ಥರ ಏನೋ ಅಂದ್ಕೊಂಡು ನಾನು ಇದನ್ನು ಮಾಡಿದೆ. ಬಟ್ ಇದು ಕ್ಯೂಟಾಗಿ ಇಷ್ಟ ಚೆನ್ನಾಗೈತಿ. ನಂದು 1 ಡೇದು ಆರಾಮಾಗಿ ಶಾರ್ಟಾಗಿ ಇದೊಂದು ಪೇಜ್ ಒಳಗೆ ಕಂಪ್ಲೀಟ್ ಮಾಡಬಹುದು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಲಾಂಗಾಗಿ ಎಲ್ಲ ಡೀಟೇಲಾಗಿ ಬರಿಬೇಕಂದ್ರೆ 2 ಪೇಜ್ ಮಿನಿಮಮ್ ಆಗ್ತೈತಿ. ಓಕೆ, ವರ್ತ್ ಅನ್ನಿಸ್ತು ನಂಗೆ. ಆಮೇಲೆ ಸ್ಟಿಕ್ಕರ್ ಏನೇನು ಬಂದೈತಿ ಅಂತಂದ್ರೆ ಈ ಥರ ಇದನ್ನು ನೋಡಿರಿ ಅನಿಸುತ್ತೆ. ಒಂದು ಇದ್ರ ಮೇಲೆ ನಾನು ಬ್ರೇಸ್ಲೆಟ್ ಜ್ಯುವೆಲರಿ ಇಟ್ಟು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೀನಿ. ಸೊ ಅದಕ್ಕೆ ಯೂಸ್ ಆಗ್ತಿದೆ. ನಾನು ಬುಕ್ಕಿಗೆ ಏನು ಪೇಸ್ಟ್ ಮಾಡಲ್ಲ, ಡೆಕೋರೇಟಿವ್ ಆಗಿ ಅದಕ್ಕೆ ಯೂಸ್ ಮಾಡ್ತೀನಿ ಫೋಟೋಶೂಟ್ಗೆ ಅದು. ಆಮೇಲೆ ಈ ಥರ ಸ್ಟಿಕ್ಕರ್ಸ್ ಬಂದವು. ಇದು ಕಾರ್ಡ್ ಥರ ಟ್ಯಾಗ್ ಮಾಡ್ಬೋದು. ಇಲ್ಲ ಒಂದು ನಿಮಿಷ, ಇಲ್ಲ ಆಲ್ರೆಡಿ ಪಂಚ್ ಆಗೈತಿ, ಅನ್ಸುತ್ತೆ ನಿಮಗೆ. ಟ್ಯಾಗ್ ಮಾಡ್ಬೋದು. ಆಮೇಲೆ ಈ ಥರ ಇದು ಯೂಟ್ಯೂಬ್ ಶಾರ್ಟ್ ಒಳಗೆ ಇನ್ಸ್ಟಾಗ್ರಾಮ್ದಾಗೆಲ್ಲ ನೋಡಿರ್ಬೋದು ನೀವು. ಇದನ್ನು ಹಿಂಗೆ ತೆಗೆದು ಪೇಸ್ಟ್ ಮಾಡಿ ಒಂಥರ ಡೆಕೋರೇಟಿವ್ ಆಗಿ ಮಾಡ್ತಾರಲ್ಲ ಆ ಥರ. ಇದು ನನಗೆ ಇಷ್ಟ ಆಯಿತು. ಅದೇನು ನಾನು ಫ್ರಂಟ್ ಪೇಜಲ್ಲಿ ಪೇಸ್ಟ್ ಮಾಡಿದ್ನಲ್ಲ, ಅದೇ ಇಲ್ಲಿ ಸ್ಟಿಕ್ಕರ್. ಇದನ್ನು ತೆಗೆದ್ಬಿಟ್ಟು ಪೇಸ್ಟ್ ಮಾಡಿ ನಾನು. ಇದು ಒಂದು ಈ ಥರ ಕಾರ್ಡ್ಸ್ ಥರ ಬಂದೈತಿ. ಇದು ಸ್ಟಿಕ್ಕರು. ಆಮೇಲೆ ಇಷ್ಟು ಬಟರ್ಫ್ಲೈ. ನಾನು ಇದನ್ನು ಡೈರಿಗೆ ಅನ್ಸೋದಕ್ಕಿಂತ ಅಲ್ಲಿ ನಾನು ಅಂದ್ಕೊಂಡಿದ್ದೀನಲ್ಲ ಆಫೀಸ್ ಥರ ಮಾಡಬೇಕಂತಂದು, ಅದು ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಸೊ ಅಲ್ಲಿ ಪೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಇವು ಸ್ಟಿಕ್ಕರ್ಸು, ಇಷ್ಟು ಸ್ಟಿಕ್ಕರ್ಸ್ ಅದಾವು, ಜಾಸ್ತಿ ಅದಾವ ಸ್ಟಿಕ್ಕರ್ಸು. ಆಮೇಲೆ ಇದು ಒಂದು ಮಾಮೂಲಿ ಬಟರ್ ಪೇಪರ್ ಥರ ಐತಿದೆ. ಇದು ಕಾರ್ಡು, ಟ್ಯಾಗ್ ಕಾರ್ಡು. ಇದು ಟ್ಯಾಗ್ ಕಾರ್ಡು. ಆಮೇಲೆ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ರೆ, ಆಮೇಲೆ ಏನಾದರೂ ಮೆಮೊರಿಯಬಲ್ ಆಗಿ ಬರೆದಿಟ್ಕೋಬೇಕು, ಇಲ್ಲ ಯಾರಿಗಾದ್ರೂ ನಾವು ಕೊಡಬೇಕು ಕಾರ್ಡ್ ಥರ ಅಂದ್ರೆ ಇದು ಎನ್ವಲಪ್ ಕವರು. ಇದರಲ್ಲಿ ಏನಾದರೂ ಬರೆದು ಹಾಕಿ ಕೊಡ್ಬೋದು. ಇದು 3 4 ಇದೆ. ಆಮೇಲೆ ಇವೆಲ್ಲ ಟಿಶ್ಯೂ ಪೇಪರ್ ಥರ
ಬಟರ್ ಪೇಪರ್ ಥರ ಐತಿ. ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ಬೋದು ನಾವು ಡೆಕೋರೇಟಿವ್ ಆಗಿ. ಇದು ಸೇಮ್ ಸ್ಟಿಕ್ಕರು ಈ ಥರ. ಆದರೆ ಇದರಲ್ಲಿರೋ ಲೈನ್ಸ್ ಸಖತ್ತಾಗಿದ್ದಾವೆ, ಚೆನ್ನಾಗಿ ಅನ್ನಿಸ್ತದೆ ನನಗೆ. ಇಟ್ಸ್ ಆಲ್ಸೋ ಕೈಂಡ್ ಆಫ್ ರೊಮ್ಯಾನ್ಸ್ ಟು ಪ್ಲೇಸ್ ಯುವರ್ ಹಾರ್ಟ್ ಬೀಟಿಂಗ್ ಆ್ಯಂಡ್ ಆಲ್ ಯುವರ್ ಲವ್ ಆ್ಯಂಡ್ ಬೀಯಿಂಗ್ ಅಲೈವ್ ಅಂತೆ, ನೇಚರ್. ಓಕೆ, ಚೆನ್ನಾಗಿದೆ ಇದು. ಆಮೇಲೆ ಇದು ಸ್ಟಿಕ್ಕರ್ಸ್ ಅಲ್ಲಿ ಕಾಪಿ ಪೇಸ್ಟ್ ಅದು ಸಿಸ್ಟಮ್ ವರ್ಕ್ ಮಾಡಿ ಅದು ಬರುತ್ತೆ. ಪೇಸ್ಟ್ ಮಾಡಿನೆಲ್ಲ ಇದನ್ನು ತೆಗೆದ್ಬಿಟ್ಟು ಅದು. ಇದು ಮಾಮೂಲಿ ತೋರಿಸಿದ್ಮೇಲೆ ಆ ಥರದ್ದು. ಇದು ಎನ್ವಲಪ್ಪು, ಇದು ಬಟರ್ಫ್ಲೈ, ಇದು ಸ್ಟಿಕ್ಕಿ ನೋಟ್. ಸ್ಟಿಕ್ ಏನಾದರೂ ನೋಟ್ ಬರೆದ್ಬಿಟ್ಟು ಹಿಂಗೆ ಡೈರಿ ಎಲ್ಲಾದರೂ ಸ್ಟಿಕ್ ಮಾಡ್ಬೋದು. ಈ ಥರ ಗೋಡೆಗಾದರೂ ನಾವು ಇದನ್ನು ಸ್ಟಿಕ್ ಮಾಡ್ಬೋದು. ಸ್ಟಿಕ್ಕಿ ನೋಟ್ ಪೇಪರ್ ಅಂತಲೂ ಅಂತಾರೆ, ಸ್ಟಿಕ್ಕಿ ನೋಟು ಅಂತಾರೆ. ಇದರೊಳಗೆ ಚಿಕ್ಕದೊಂದು ಐತಿ, ಸ್ಮಾಲ್ ಒಂದು ಐತಿ. ಇದೊಂದು ಸೆಟ್ ಎರಡು ಐತಿ. ಇದು ಟೇಪ್ ಡೆಕೋರೇಟಿವ್ ಬಾರ್ಡರ್ ಲೈನ್ ಹಾಕೋಕ್ಕೆ. ಇದು ಎಲ್ಲ ಬಟರ್ಫ್ಲೈ. ಇದು ನಾನು ಎಲ್ಲ ಪೇಜಲ್ಲೂ ಅರ್ಧ ಕಟ್ ಮಾಡಿ ಅಂಟಿಸಿನಲ್ಲ ಆ ಥರ. ಸೇಮ್ ಸ್ಟಿಕ್ಕರ್. ನಾನೇ ಇಷ್ಟು ಡೀಟೇಲಾಗಿ ನೋಡಿದ್ದಿಲ್ಲ, ವಿಡಿಯೋ ಮಾಡಬೇಕಾದ್ರೆ ನೋಡಿದ್ರಾಯ್ತು ಅಂತಂದು ನಾನು ಜಸ್ಟ್ ಡೈರಿ ಬರ್ಕೊಂಡು ಹೊಂಟಿದ್ದೆ. ಇವತ್ತಿಂದ ಆಲ್ರೆಡಿ ಬರೆದಿಟ್ಟುಬಿಟ್ಟೀನಿ. ಇದೆಲ್ಲ ಪೇಪರ್ಸು. ಇದು ಸ್ಟಿಕ್ಕರ್ಸ್. ಇದರಲ್ಲಿ ಲೈನ್ ಮಾತ್ರ ಸಖತ್ತಾಗಿ ಕೊಟ್ಟಾರ. ಆಮೇಲೆ ಇದು ಪೇಜ್ನ ಹಿಂಗೆ ಕ್ಲಿಪ್ ಥರ ಹಾಕ್ತಾರಲ್ಲ, ಅದು 3 ಕ್ಲಿಪ್ ಕೊಟ್ಟಾರ. ಸೇಮ್ ಎಲ್ಲ ಸ್ಟಿಕ್ಕರ್ ಪೇಪರ್. ಇವು ನನಗೆ ಜ್ಯುವೆಲರೀಸ್ ಹಾಕಿ ಫೋಟೋಶೂಟ್ ಮಾಡೋಕ್ಕೆ ಸಖತ್ತಾಗಿ ಯೂನಿಕ್ ಆ್ಯಂಡ್ ಚೆನ್ನಾಗಿ ಕಾಣಿಸ್ತವೆ, ಡಿಫ್ರೆಂಟಾಗಿ. ಇಷ್ಟ ಆಗಿತ್ತು ನನ್ನದು ವಿಡಿಯೋ. ನನಗಿದು ಡೈರಿ ಬರೆಯೋದು ಅಭ್ಯಾಸ ಆ್ಯಕ್ಚುಲಿ ನನಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇತ್ತು. ಆಮೇಲೆ ನಾನು ಕಾಲೇಜಿಗೆ ಹೋದಾಗ ಯಾರು ಬರೀತಾರೆ ಅಂತಂದು ನಾನು ನೆಗ್ಲೆಕ್ಟ್ ಮಾಡಿದ್ದೆ. ಆದರೂ ಯಾವಾಗೋ ಒಂದು ಸತಿ ತಿಳಿದಾಗ, ಇಲ್ಲಾಂದರೆ ಏನಾರ ಖುಷಿ ಆದಾಗ, ಸ್ವಲ್ಪ ಮನಸ್ಸಿಗೆ ನೋವಾದಾಗ ಬರೆದು ತೆಗಿತಿದ್ದೆ ನಾನು. ಮತ್ತೆ ಯಾಕೆ ಅದು ನನಗೆ ಹೆಂಗಿದ್ರು ಅಭ್ಯಾಸ ಇತ್ತಲ್ಲ, ಮತ್ತೆ ಯಾಕೆ ಬಿಡಬೇಕು ಅಂತಂದು ನಾನು ಸ್ಟಾರ್ಟ್ ಮಾಡಿದ್ದಾಯಿತು. ಮದುವೆ ಆದಮೇಲೆ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಳೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಹತ್ರ ಎಷ್ಟು ಡೈರಿ ಅದಾವು, ಏನೇನು ಬರ್ದೀನಿ ಅಂತ. ನಾನು ಡೀಟೇಲಾಗಿ ಹೇಳಿಲ್ಲ, ಬಟ್ ಅದನ್ನು ನಾನು ಮೇಂಟೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಕಂಟಿನ್ಯೂ ಮಾಡೋಣ ಅಂತಂದು ಇದನ್ನು ಸ್ಪೆಷಲ್ ವ್ಯಕ್ತಿ ಕಡೆಯಿಂದ ಸ್ಪೆಷಲ್ಲಾಗಿ ನನಗೆ ನಾನೇ ಗಿಫ್ಟ್ ಮಾಡಿಸ್ಕೊಂಡಿರೋದು. ಖುಷಿ ಐತಿ ನನಗೆ. ಸೊ ಏನೋ ಬಟರ್ಫ್ಲೈ ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕ್ರೇಜ್ ನನಗೆ. ಆಮೇಲೆ ಇಲ್ಲೇನು ಈ ಫಿಂಗರ್ ಐತಲ್ಲ, ಇದಕ್ಕೇನಂತಾರೆ, ರಿಂಗ್ ಫಿಂಗರ್ ಅಂತಾರಲ್ಲ, ಇಲ್ಲಿ ಬಟರ್ಫ್ಲೈ ಟ್ಯಾಟೂ ಹಾಕಿಸ್ಕೋಬೇಕು ಅಂದ್ಕೊಂಡೀನಿ. ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಹೇಳ್ತೀನಿ. ಇಲ್ಲ ಇವಾಗ ಇನ್ನು 16ಕ್ಕೆ ಊರಿಗೆ ಬರಬೇಕು ಈ ಮಂತು. ಆವಾಗ ಅಲ್ಲೇ ನಾನು ಈ ಟ್ಯಾಟೂ ಏನು ಹಾಕಿಸ್ಕೊಂಡಿನಲ್ಲ ಅಲ್ಲೇ ಇದನ್ನು ಹಾಕಿಸ್ಕೋಬೇಕಂತ ಅಂದ್ಕೊಂಡೀನಿ. ನೋಡೋಣ, ಹಾಗೇನಾದರೂ ಈ ಸತಿ ಊರಿಗೆ ಬಂದರೆ ಹಾಕಿಸ್ಕೊಂಡ್ರೆ ನಾನು ಅದನ್ನು ಲಾಗ್ ಮಾಡ್ತೀನಿ. 16ಗೆ ಊರಿಗೆ ಬರತ್ತೀನಿ. ಅದರದ್ದು ಬ್ಯಾಗ್ ಪ್ಯಾಕಿಂಗ್ ಏನು ಬೇಡ ಅನಿಸುತ್ತೆ. ಜಸ್ಟ್ 2 ಡೇಸ್, ಫ್ರೈಡೇ ನೈಟ್ ಬಿಡ್ತೀವಿ. ಸ್ಯಾಟರ್ಡೇ ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಅಲ್ಲಿಂದ ಮುಗಿಸ್ಕೊಂಡು ಊರಿಗೆ ಹೋಗಿ ರೆಸ್ಟ್ ಮಾಡಿ ಮತ್ತು ಸಂಡೇ ನೈಟ್ ಬಿಡಬೇಕು. ವಾಪಸ್ ಸೋಮವಾರಿಂದ ಯಥಾ ಪ್ರಕಾರ ಡ್ಯೂಟಿಗೆ ಹೋಗೋದು. ಇಷ್ಟು ಡ್ಯೂಟಿ ಮಾಡೋರ್ದು ಇಷ್ಟಿರುತ್ತೆ. ಡ್ಯೂಟಿ ಮಾಡೋರಿಗೆ ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಅನಿಸುತ್ತೆ. ಬಟ್ ಮನ್ಯಾಗಿದ್ದವ್ರಿಗೆ ನಾವು ಹೊರಗೆ ಹೋಗಿ ದುಡಿಬೇಕನ್ಸುತ್ತೆ. ಮನುಷ್ಯಾಗ ಯಾವುದೂ ತೃಪ್ತಿ ಇರಲ್ಲ. ಸೊ ಇದಾಗಿತ್ತು ನಂದು ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಶೇರ್ ಮಾಡಲಿಲ್ಲ ಅಂದರೂ, ಕಮೆಂಟ್ ಮಾಡಲಿಲ್ಲ ಅಂದರೂ ಸಪೋರ್ಟ್ ಮಾಡಿರಿ. ಒಂದು ಲೈಕ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ.